ಹಾಯ್, ಹಲೋ, ನಮಸ್ಕಾರ ಗೆಳೆಯರೆ. ಇವತ್ತಿನ ಟಾಪಿಕ್ ತುಂಬಾ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಇದು ದುಡ್ಡಿಗೆ ಸಂಬಂಧಪಟ್ಟಂತ ವಿಷಯ ಆಗಿದೆ. ಏನಪ್ಪಾ ಇದು ದುಡ್ಡಿಗೆ ಸಂಬಂಧಪಟ್ಟಂತ ವಿಷಯ ಅಂತ ಕೇಳ್ತಾ ಇದ್ದೀರಾ? ಹೌದು, ಇವಾಗ ಏನ್ ಕರ್ನಾಟಕ ಗೌರ್ಮೆಂಟ್ ಒಂದು ಫ್ರೀ ಸ್ಕೀಮ್ಸ್ ಅಂತ ಏನ್ ಮಾಡಿದಾರೋ, ಗೃಹಲಕ್ಷ್ಮಿದಾಗಿರ್ಬೋದು, ಅನ್ನಭಾಗ್ಯ ಆಗಿರ್ಬೋದು, ಆ ಎಲ್ಲವಕ್ಕೂ ಇಂಪಾರ್ಟೆಂಟ್ ಆಗಿ ನಮ್ಮ ಹತ್ರ ಒಂದು ರೇಷನ್ ಕಾರ್ಡ್ ಇರಬೇಕು. ಓಕೆ, ರೇಷನ್ ಕಾರ್ಡ್ ಜೊತೆಗೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ನಿಮ್ಮ ಆಧಾರ್ ಕಾರ್ಡ್ ಸೀಡಿಂಗ್ ಆಗಿರ್ಬೇಕು. ಏನಪ್ಪಾ ಇದು ಸೀಡಿಂಗ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ಏನಪ್ಪಾ ಅಂತಂದ್ರೆ ಆಧಾರ್ ಲಿಂಕಿಂಗ್ ಬೇರೆ, ಆಧಾರ್ ಸೀಡಿಂಗ್ ಬೇರೆ. ನಿಮ್ಗೆ ಎಲ್ಲ ನನ್ನ ತಮ್ಮನೆಲ್ಲ ನೋಡ್ಬಿಟ್ಟು ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಏನಿದು ಟಾಪಿಕ್ ಅಂತಂತ. ಹೌದು, NPCI ಸೀಡಿಂಗ್ ಅಂತ. ಆಲ್ಮೋಸ್ಟ್ ಎಲ್ಲರಿಗೂ ಈ ನಡುವೆ ನಿಮಗೆ ಒಬ್ಬೊಬ್ಬರಿಗೆ ಮೆಸೇಜ್ ಬರ್ತಾ ಇರುತ್ತೆ. ಒಂದು 2-3 ಮಂತ್ಸ್ ಇಂದ ನಿಮಗೆ ಪೇಮೆಂಟ್ ಹೋಲ್ಡ್ ಆಗಿದೆ. ಏನಕ್ಕೆ ಅಂತಂದ್ರೆ NPCI ಹೋಲ್ಡ್ ಆಗಿದೆ, NPCI ನಿಮ್ದು ಆಧಾರ್ ಸೀಡಿಂಗ್ ಆಗಿಲ್ಲ, ಸೊ ಅದರಿಂದ ನಿಮ್ಮ ಪೇಮೆಂಟ್ ನ ಹೋಲ್ಡ್ ಮಾಡಿ ಇಟ್ಟಿದ್ದೀವಿ ಅಂತ ತುಂಬಾ ಜನಕ್ಕೆ ಬರ್ತಾ ಇದೆ ಈ ನಡುವೆ. ಬೇಕಿದ್ರೆ ನೀವು ಡೌಟ್ ಇದ್ರೆ ನಿಮ್ ಇದ್ರಲ್ಲಿ ಚೆಕ್ ಮಾಡ್ಕೋಬಹುದು. ಯಾವ ತರ ಚೆಕ್ ಮಾಡೋದು ಅಂತಾನು ಕೂಡ ನಾನು ನಿಮಗೆ ಹೇಳ್ತೀನಿ. ಅದಕ್ ಮುಂಚೆ ನೀವು ಮಾಡ್ಬೇಕಾಗಿರೋದು ಇಷ್ಟೇನೆ. ಯಾರೆಲ್ಲ ನಮ್ಮ ಚಾನಲ್ ನ ಹೊಸದಾಗಿ ನೋಡ್ತಾ ಇದ್ದೀರಾ ಮತ್ತೆ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಒಂದು ಸೈಡ್ ಅಲ್ಲಿ ಒಂದು ಬೆಲ್ ಐಕಾನ್ ಇರುತ್ತೆ, ಆ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಅದರಲ್ಲಿ ಹಾಲ್ ಅಂತ ಒಂದು ಆಪ್ಷನ್ ಬರುತ್ತೆ, ಹಾಲ್ ನ ಇದು ಮಾಡಿ. ನಾನ್ ಮಾಡೋ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ಸ್ ಕೂಡ ನಿಮಗೆ ಬರುತ್ತೆ. ಓಕೆ, ಇವಾಗ ಬನ್ನಿ. ವಾಟ್ ಈಸ್ NPCI ಅಂದ್ರೆ NPCI ಏನ್ ಸೀಡಿಂಗ್ ಅಂತ ನಾನು ನಿಮಗೆ ಇವತ್ತು ಎಕ್ಸ್ಪ್ಲೈನ್ ಮಾಡ್ತೀನಿ. ಏನ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಇವಾಗ ಹೊಸದಾಗಿ ರೂಲ್ಸ್ ಮಾಡಿರೋ ಪ್ರಕಾರ ನಿಮ್ದು ಗೌರ್ಮೆಂಟ್ ಇಂದ ಬರುವಂತ ಏನ್ ಅದು ಡೈರೆಕ್ಟ್ ಆಗಿ ನಿಮಗೆ ಅಕೌಂಟಿಗೆ ಬರಬೇಕು ಅನ್ನೋ ತರ ಒಂದು ವ್ಯವಸ್ಥೆಯನ್ನ ಮಾಡಿದೆ. ಏನಕ್ಕೆ ಅಂದ್ರೆ ಯಾರಿಗೂ ಮಿಸ್ಯೂಸ್ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಈ ಒಂದು ಸ್ಕೀಮ್ ನ ಮಾಡಿದೆ. ಅದನ್ನ ಮೊದ್ಲೆಲ್ಲ ಏನಾಗ್ತಾ ಇತ್ತು ಅಂದ್ರೆ ಅನ್ನಭಾಗ್ಯ ಇದು ಬಂದ ಸಮಯದಲ್ಲಿ ಮತ್ತೆ ಕೊರೋನಾ ಟೈಮಲ್ಲಿ ಏನ್ ಅವರು ಒಂದು ಅನುದಾನವನ್ನ ಸೆಂಟ್ರಲ್ ಗೌರ್ಮೆಂಟ್ ಇಂದ ಮಾಡಿದ್ರಲ್ಲ, ಆ ಟೈಮಲ್ಲಿ ಕೂಡ ಈ ಒಂದು ಪದ್ಧತಿ ಜಾರಿಯಲ್ಲಿತ್ತು, NPCI ಸೀಡಿಂಗ್. ಬಟ್ ಅವಾಗೆಲ್ಲ ಏನಾಗಿತ್ತು ಅಂತಂದ್ರೆ ನೀವೇ ಬ್ಯಾಂಕ್ ಅಲ್ಲಿ ಹೋಗಿ, ಅಂದ್ರೆ ನಾವೇ ಯಾವ್ದಾದ್ರು ಬ್ಯಾಂಕ್, ಈಗ 4-5 ಬ್ಯಾಂಕ್ ಇದೆ ಅಂತಂದ್ರೆ ನಿಮ್ದು ಯಾವ್ದಾದ್ರು ಒಂದು ಬ್ಯಾಂಕ್ ಅಲ್ಲಿ ಹೋಗಿ ನೀವು ಅದನ್ನ NPCI ಮ್ಯಾಪಿಂಗ್ ಮಾಡಿ ಅಥವಾ ಸೀಡಿಂಗ್ ಮಾಡಿ ಅಂತ ಹೇಳಿದ್ರೆ ಅವರು ನಿಮ್ಮ ಒಂದು ಅಪ್ಲಿಕೇಶನ್ ಕೊಟ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ ಜೆರಾಕ್ಸ್ ನ ಅದ್ರ ಜೊತೆ ಅಟ್ಯಾಚ್ ಮಾಡ್ಬಿಟ್ಟು ಅವರು ತಗೊಂಡು 3-4 ಡೇಸ್ ಅಲ್ಲಿ ನಿಮ್ದು NPCI ಮ್ಯಾಪಿಂಗ್ ಆಗ್ತಾ ಇತ್ತು. ಬಟ್ ಇವಾಗ ಗೌರ್ಮೆಂಟ್ ಎಲ್ಲರಿಗೂ ಒಂದು ಉಪಯೋಗ ಆಗ್ಲಿ, ಅಂದ್ರೆ ಯಾರು ಅಲ್ದಾಡ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಿಮಗೆ ಆನ್ಲೈನ್ ಅಲ್ಲೇ ನೀವೇ ಮಾಡ್ಕೋಬಹುದು. ನಿಮ್ಮನೆ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಏನಾದ್ರು ಇದ್ರೆ ಯಾರಿಗೂ ಕಾಲಿಡಿಯೋ ಅವಶ್ಯಕತೆ ಇಲ್ಲ, ಬ್ಯಾಂಕಿಗೆ ಅಲಿಯೋ ಅವಶ್ಯಕತೆ ಇಲ್ಲ. ಇವಾಗ ಪ್ರತಿಯೊಂದಕ್ಕೂ ಅದನ್ನ ಒಂದು ಮ್ಯಾಂಡೇಟರಿ ಮಾಡಿದ್ದಾರೆ. ಓಕೆ, ಅದನ್ನ ಇನ್ನೊಂದು ಇದರಲ್ಲೂ ಹೇಳ್ತಾರೆ, DBT ಅನ್ನೋ ಒಂದು ವರ್ಡ್ ಅಲ್ಲಿ ಹೇಳ್ತಾರೆ. ವಾಟ್ ಈಸ್ DBT ಅಂತಂದ್ರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ. ಅಂದ್ರೆ ಗೌರ್ಮೆಂಟ್ ಇಂದ ಯಾವ್ಯಾವ ಫ್ರೀ ಸ್ಕೀಮ್ಸ್ ಇದೆ, ಫಾರ್ ಎಕ್ಸಾಂಪಲ್ ಒಂದು ಗೃಹಲಕ್ಷ್ಮಿ ಆಗಿರ್ಬೋದು, ಮತ್ತೆ ಅನ್ನಭಾಗ್ಯ ಆಗಿರ್ಬೋದು, ಮತ್ತೆ ನಿಮ್ದು ಗ್ಯಾಸಿಗೆ ಸಬ್ಸಿಡಿ ಏನ್ ಗೌರ್ಮೆಂಟ್ ಇಂದ ಬರುತ್ತಾ ಅದು ಆಗಿರ್ಬೋದು, ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಇಂದ ಬರುವಂತ ನಿಮಗೆ ಬೆನಿಫಿಟ್ಸ್ ಗಳು ಕೂಡ ಆಗಿರ್ಬೋದು. ಯಾವುದೇ ಒಂದು ಬೆನಿಫಿಟ್ಸ್ ನಿಮಗೆ ಅಕೌಂಟಿಗೆ ಬರಬೇಕು ಅಂತಂದ್ರೆ ಈ DBT ಅಥವಾ NPCI ಬಂದು ಮ್ಯಾಪಿಂಗ್ ಮೀನ್ಸ್ ಸೀಡಿಂಗ್ ಆಗಿರ್ಬೇಕು. ಓಕೆ, ತುಂಬಾ ಜನ ಕನ್ಫ್ಯೂಷನ್ ಇದೆ, ನಂದು ಆಧಾರ್ ಲಿಂಕ್ ಆಗಿದೆ ಬ್ಯಾಂಕ್ ಜೊತೆ, ಸೊ ನಂದು ಆಲ್ರೆಡಿ ಆಗಿದೆ ಅಂತ. ಅದನ್ನೆಲ್ಲ ನೀವು, ಅದು ಲಿಂಕಿಂಗ್ ಬೇರೆ, ಸೀಡಿಂಗ್ ಬೇರೆ. ಒಂದು ಆಧಾರ್ ನಿಮ್ದು NPCI ಸೀಡಿಂಗ್ ಅಂತಂದ್ರೆ ನಿಮ್ದು ಬೆನಿಫಿಟ್ ಇದಕ್ಕೆ ನೀವು ರಿಜಿಸ್ಟರ್ ಮಾಡ್ಕೊಂಡಂಗೆ. ಓಕೆ, ಯಾರಿಗೆಲ್ಲ ಡೌಟ್ ಇದೆ ನನಗೆ ಚಾಟ್ ಮಾಡಿ ಅಥವಾ ನನ್ ಕೆಳಗಡೆ ಕಾಮೆಂಟ್ ಮಾಡಿದ್ರೆ ನಾನು ಲಿಂಕ್ ನ ಕಳಿಸ್ಕೊಡ್ತೀನಿ. ಸೊ ನೀವು ಅದನ್ನ ಲಿಂಕ್ ನ ಕ್ಲಿಕ್ ಮಾಡ್ಕೊಂಡು ನೀವು ಯಾವ ತರ ಅದನ್ನ ನೋಡ್ಬೋದು ಅನ್ನೋದನ್ನು ಕೂಡ ಹೇಳ್ತೀನಿ. ಮತ್ತೆ ಅದನ್ನ ಯಾವ ತರ ಮಾಡೋದು ಅನ್ನೋದನ್ನ ಕೂಡ ನಾನು ನಿಮಗೆ ಡೈರೆಕ್ಟ್ ಆಗಿ ಇಲ್ಲಿ ನನ್ನ ವೆಬ್ಸೈಟ್ ಇದನ್ನ ಓಪನ್ ಮಾಡ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ. ಓಕೆ ಸ್ನೇಹಿತರೆ, ಇವಾಗ ಈ ತರ ಒಂದು ಕ್ರೋಮ್ ಪೇಜ್ ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೀವು ಟೈಪ್ ಮಾಡ್ಬೇಕು ಏನಂತ ಅಂದ್ರೆ NPCI ಅಂತ ಟೈಪ್ ಮಾಡಿ ಎಂಟರ್ ಮಾಡಿದ್ರೆ ಈ ತರ ಒಂದು ಇದು ಓಪನ್ ಆಗುತ್ತೆ. ಇಲ್ಲೇನು ಫಸ್ಟ್ ಕಾಣ್ತಾ ಇದೆಯಲ್ಲ, ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಇದನ್ನ ಕ್ಲಿಕ್ ಮಾಡಿದ್ರೆ ವೆರಿ ಸಿಂಪಲ್ ಪ್ರೊಸೆಸ್ ಇದೆ. ಯಾರಿಗೆಲ್ಲ ಡೌಟ್ ಇದೆಯೋ ಅವರು ನನಗೆ ಇದು ಮಾಡಿ, ನಾನು ಹೇಳ್ತೀನಿ, DM ಮಾಡಿ ನಾನು ಹೇಳ್ತೀನಿ. ಓಕೆ, ಈ ಪೇಜಿಗೆ ಬಂದ ನಂತರ ಇಲ್ಲಿ ಕನ್ಸ್ಯೂಮರ್ ಭಾರತ್ ಆಧಾರ್ ಸೀಡಿಂಗ್ ಈ ಪೇಜ್ ಇದಕ್ಕೆ ಹೋದ್ರೆ ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ ಭಾರತ ಆಧಾರ್ ಸೀಡಿಂಗ್ ಅಂತ, ಇದಕ್ಕೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ.
ಓಕೆ, ಇಲ್ಲಿ ಹೋದ್ರೆ ನಿಮಗೆ ನೀವು ಆಲ್ರೆಡಿ ಸೀಡಿಂಗ್ ಆಗಿರೋದನ್ನ ನೀವು ಚೆಕ್ ಮಾಡ್ಕೊಳ್ಳೋದಾದ್ರೆ, ಮೀನ್ಸ್ ನೀವು ಹೊಸದಾಗಿ ಸೀಡ್ ಮಾಡೋದಾದ್ರೆ, ಅಂದ್ರೆ ನೀವು ಆಡ್ ಮಾಡೋದಾದ್ರೆ ಇಲ್ಲಿ ಹೋಗ್ಬೇಕು. ಅಥವಾ ನಿಮ್ದು ಯಾವ್ದಕ್ಕೆ ನೀವು ಮ್ಯಾಪಿಂಗ್ ಆಗಿದೆ ಅಂತ ನೋಡೋದಾದ್ರೆ ಇಲ್ಲಿ ಹೋಗಿ ಆಧಾರ್ ಮ್ಯಾಪಿಂಗ್ ಸ್ಟೇಟಸ್ ಅಂತಂದ್ರೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಇದನ್ನ ಹಾಕ್ಬಿಟ್ಟು ನಿಮ್ದು ಕ್ಯಾಪ್ಚಾ ಬರುತ್ತೆ. ಕ್ಯಾಪ್ಚಾನ ನೀವು ಇಲ್ಲಿ ಎಂಟರ್ ಮಾಡಿದ್ರೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು OTP ಬರುತ್ತೆ. ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಒಂದು OTP ಬರುತ್ತೆ. ಆ OTP ಹಾಕಿದ್ರೆ ನಿಮ್ದು ಯಾವ ಬ್ಯಾಂಕಿಗೆ ಲಿಂಕ್ ಆಗಿದೆ ಅನ್ನೋದನ್ನ ನಿಮಗೆ ತೋರಿಸುತ್ತೆ. ಒಂದು ವೇಳೆ ನಿಮಗೆ ಅದು ಆ ಬ್ಯಾಂಕಿಗೆ ಬೇಡ, ಇನ್ನೊಂದು ಬ್ಯಾಂಕಿಗೆ ಬೇಕು, ಫಾರ್ ಎಕ್ಸಾಂಪಲ್ ಒಂದು 4-5 ಬ್ಯಾಂಕ್ಸ್ ಇರುತ್ತೆ. ಸೊ ಆ 4-5 ಬ್ಯಾಂಕ್ ಅಲ್ಲಿ ನಿಮಗೆ ಯಾವ್ದಾದ್ರು ಒಂದು ಬ್ಯಾಂಕಿಗೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಯಾವ್ದೋ ಕೊಟಕ್ಕಲ್ಲೋ ಯಾವ್ದ್ರಲ್ಲೋ ಒಂದು ಕೆನರಾದಲ್ಲೋ ಒಂದಿರುತ್ತೆ. ಸೊ ನಿಮಗೆ ಅದು ಅನ್ಸೇಫ್ ಅಂತ ಅನ್ಸುತ್ತೆ. ಸೊ ಆವಾಗ ನೀವೇನ್ ಮಾಡ್ಬೋದು, ನಿಮ್ದು ಯಾವ್ದಾದ್ರು SBI ಬ್ಯಾಂಕ್ ಅಕೌಂಟ್ ಇದ್ರೆ ಸೊ ನೀವು ಹೊಸದಾಗಿ ಕೂಡ ಅದನ್ನ ಆಡ್ ಮಾಡ್ಬೋದು. ಓಕೆ, ಮೊದಲೆಲ್ಲ ಇದನ್ನ ನೀವು ಬ್ಯಾಂಕ್ ಅಲ್ಲೇ ಹೋಗಿ ಮಾಡ್ಬೇಕಿತ್ತು. ಸೊ ಇವಾಗ ಏನಾಗಿದೆ, ಗೌರ್ಮೆಂಟ್ ಆನ್ಲೈನ್ ಅಲ್ಲೇ ನೀವೇ ನಿಮ್ಮ ಒಂದು ಇದ್ರಲ್ಲೇ ನೀವು ಮಾಡೋ ತರ ಒಂದು ಆಪ್ಷನ್ ನ ಬಿಟ್ಟಿದೆ. ಈಗ ಹೊಸದಾಗಿ ಆಡ್ ಮಾಡೋರು ಇಲ್ಲಿದೆ ನೋಡಿ, ಆಧಾರ್ ಸೀಡಿಂಗ್ ಸೆಕೆಂಡ್ ಆಪ್ಷನ್ ಇದೆಯಲ್ಲ, ಆಧಾರ್ ಸೀಡಿಂಗ್ ಅಂತ ಅಂದ್ಬಿಟ್ಟು ಅಲ್ಲಿ ಹೋದ್ರೆ ಇಲ್ಲಿ ನಿಮ್ದು ಆಧಾರ್ ಕಾರ್ಡ್ ನ ಎಂಟ್ರಿ ಮಾಡಬೇಕು. ಅಥವಾ ಸೀಡಿಂಗ್ ಅಥವಾ ಡಿಸೀಡಿಂಗ್ ಅಂದ್ರೆ ನಿಮ್ದು ಆಲ್ರೆಡಿ ಏನು ನಿಮಗೆ ಬೆನಿಫಿಟ್ಸ್ ಬೇಡ, ಗೌರ್ಮೆಂಟ್ ಇಂದ ಏನ್ ಬೆನಿಫಿಟ್ಸ್ ಬರ್ತಾ ಅದು ಬೇಡ ಅಂದ್ರೆ ನೀವು ಆಲ್ರೆಡಿ ಆಗಿರೋ ಒಂದು NPCI ಮ್ಯಾಪಿಂಗ್ ಕೂಡ ನೀವು ಡಿಸೇಬಲ್ ಮಾಡ್ಬೋದು. ಸೊ ನೀವು ಇಲ್ಲಿ ಸೀಡಿಂಗ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಫ್ರೆಶ್ ಸೀಡಿಂಗ್ ಅಂದ್ರೆ ಹೊಸದಾಗಿ ನೀವು ಆಡ್ ಮಾಡದ ಅಥವಾ ಆಲ್ರೆಡಿ ಇರೋ ಒಂದು ಇದನ್ನೇನೆ ಮತ್ತೆ ಇನ್ನೊಂದು ಬ್ಯಾಂಕಿಗೆ ಅಂದ್ರೆ ಸೇಮ್ ಬ್ಯಾಂಕ್ ಅನದರ್ ಅಕೌಂಟ್, ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಕೊಟಕಲ್ಲೇ ಇರುತ್ತೆ. ಸೊ ಕೊಟಕಲ್ಲೇನೆ ಇನ್ನೊಂದು ಅಕೌಂಟ್ ಇದ್ರೆ ಆ ಅಕೌಂಟಿಗೆ ಯಾವ ತರ ಸೀಡ್ ಮಾಡೋದಾದ್ರೆ ಇದನ್ನ ಅಂದ್ರೆ ಮೀನ್ಸ್ ಹೊಸದಾಗಿ ಹ್ಯಾಡ್ ಮಾಡೋದಾದ್ರೆ ಅದನ್ನ ಮಾಡ್ಬೇಕಾಗುತ್ತೆ. ಸೊ ನೀವು ಆ ಬ್ಯಾಂಕೇ ಚೇಂಜ್ ಮಾಡ್ತೀರಾ ಅಂದ್ರೆ ಕೊಟಕಲ್ಲಿ ಇರೋದನ್ನ SBIಗೆ ಏನಾದ್ರು ಬ್ಯಾಂಕ್ ನ ಚೇಂಜ್ ಮಾಡ್ಬೇಕು ಅಂತಂದ್ರೆ ಈ ಆಪ್ಷನ್ ನ ಇದು ಮಾಡ್ಬೇಕಾಗುತ್ತೆ. ಇಲ್ಲಿ ನೀವು ಆಧಾರ್ ನಂಬರ್ ಎಂಟ್ರಿ ಮಾಡಬೇಕು ಮತ್ತೆ ಯಾವ ಬ್ಯಾಂಕಿಗೆ ನೀವು ಚೇಂಜ್ ಮಾಡ್ತಾ ಇದೀರಾ ಇಲ್ಲಿ ಟೈಪ್ ಮಾಡಿ, 1-2-3 ಅಕ್ಷರ ಹೊಡೆದ್ರೆ ಸಾಕು. ಓಕೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ ಸೆಂಟ್ರಲ್ ಬ್ಯಾಂಕ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಕೆನರಾ ಬ್ಯಾಂಕ್, ಈ ತರ. ಓಕೆ, ಇಲ್ಲಿ ಅದ್ರದ್ದು ನಿಮ್ದು ಯಾವ್ದು ಅಕೌಂಟ್ ನಂಬರ್ ಹೊಸದಾಗಿ ಆಡ್ ಮಾಡ್ಬೇಕು ಅಂತಿದ್ದೀರಾ ಆ ಅಕೌಂಟ್ ನಂಬರ್ ನ ಇಲ್ಲಿ ಹಾಕಿ, ಮತ್ತೆ ಇಲ್ಲಿ ಕನ್ಫರ್ಮೇಶನ್ ಅಕೌಂಟ್ ನಂಬರ್ ಅಂದ್ರೆ ನೀವು ಹಾಕಿರೋ ಅಕೌಂಟ್ ನಂಬರ್ ಸರಿ ಇದೆಯಾ ಅನ್ನೋದಕ್ಕೆ ಇನ್ನೊಂದ್ಸರಿ ಕೇಳುತ್ತೆ. ಸೊ ಇಲ್ಲಿ ನೀವು ಅಕೌಂಟ್ ನಂಬರ್ ನ ಫೀಡ್ ಮಾಡ್ಬಿಟ್ಟು ಇಲ್ಲಿ ಒಂದು ಏನ್ ಹೇಳ್ತಾರೆ ಒಂದು ಡಿಕ್ಲರೇಷನ್ ಇರುತ್ತೆ. ಇದನ್ನ ನೀವು ಒಂದ್ಸರಿ ಓದ್ಕೊಳಂಗಿದ್ರೆ ಓದ್ಕೊಳ್ಳಿ, ಅದ್ರಲ್ಲಿ ಏನು ನಿಮಗೆ ಫ್ರಾಡ್ ಆಗೋ ತರ ಏನು ಇರಲ್ಲ ನನಗೆ ಗೊತ್ತಿರೋ ಪ್ರಕಾರ. ಇಲ್ಲಿ ಇದನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚಾ ಇರುತ್ತೆ, ಕ್ಯಾಪ್ಚಾನ ಎಂಟ್ರಿ ಮಾಡಿದ್ರೆ ಇಲ್ಲಿ ಸಬ್ಮಿಟ್ ಬಟನ್ ಬರುತ್ತೆ. ಓಕೆ, ಈ ಸಬ್ಮಿಟ್ ಬಟನ್ ನ ನೀವು ಒತ್ತಿದ್ಮೇಲೆ ನಿಮಗೆ ಒಂದು ಆಧಾರ್ಗೆ ಯಾವ ನಂಬರ್ ಮೊಬೈಲ್ ನಂಬರ್ ಆಡ್ ಆಗಿದೆಯೋ ಆ ಮೊಬೈಲ್ ನಂಬರ್ಗೆ ನಿಮ್ದು ಒಂದು OTP ಬರುತ್ತೆ. ಸೊ ಆಯ್ತಾ, ಆ OTP ನಂಬರ್ ನ ನೀವು ಅಲ್ಲಿ ಹಾಕಿ ಸಬ್ಮಿಟ್ ಕೊಟ್ರಿ ಅಂತಂದ್ರೆ ನಿಮ್ದು ಆಧಾರ್ ಒಂದು ಜೊತೆ ನಿಮ್ದು NPCI ಮ್ಯಾಪಿಂಗ್ ಆಗುತ್ತೆ. ಸೊ ಅವತ್ತಿಂದ ನಿಮ್ದು ಏನೇ ಗೌರ್ಮೆಂಟ್ ಇಂದ ಏನಾದ್ರು ಬೆನಿಫಿಟ್ಸ್ ಬಂದ್ರೆ ಇಮಿಡಿಯೇಟ್ ಆಗಿ ಯಾವ್ದು ಹೋಲ್ಡ್ ಆಗದೆ ಇರೋ ತರ ನಿಮ್ ಬ್ಯಾಂಕಿಗೆ ಬಂದು ಅದು ಬೀಳುತ್ತೆ. ಓಕೆ ಸ್ನೇಹಿತರೆ, ಇವಾಗ ನೋಡಿದ್ರಲ್ಲ ಯಾವ ತರ ಫೀಡ್ ಮಾಡೋದು ಅಂತಂತ. ಇದೆ ಜಸ್ಟ್ ಸಿಂಪಲ್, ಒಂದು 3-4 ಸ್ಟೆಪ್ಸ್ ಇರುತ್ತೆ. ಸೊ ಅದನ್ನ ನೀವು ಹಾಕಿ ಮಾಡಿದ್ರೆ ನೀವೆಲ್ಲಿಗೂ ಬ್ಯಾಂಕಿಗೆ ಅಲಿಯೋ ಅವಶ್ಯಕತೆ ಇರಲ್ಲ. ಮತ್ತೆ ನಿಮಗೆ ಬರೋಂತ ಬೆನಿಫಿಟ್ಸ್ ಏನಿರುತ್ತೆ, ಗೌರ್ಮೆಂಟ್ ಇಂದ ಬರೋಂತ ಬೆನಿಫಿಟ್ಸ್ ಏನಿರುತ್ತೆ ಅದನ್ನೆಲ್ಲ ನೀವು ಡೈರೆಕ್ಟ್ ಆಗಿ ನೀವು ಯೂಸ್ ಮಾಡ್ಕೋಬಹುದು. ಓಕೆ, ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿರ್ತೀನಿ. ಯಾಕಂದ್ರೆ ದುಡ್ಡಿನ ಮ್ಯಾಟ್ರು, ಗೌರ್ಮೆಂಟ್ ಇಂದ ಫ್ರೀ ಆಗಿ ಬರುತ್ತೆ ಅಂದ್ರೆ ಯಾರು ಬಿಡಕ್ ಇಷ್ಟಪಡಲ್ಲ. ಸೊ ಇದೇ ತರ ಬೆನಿಫಿಟ್ಸ್ ನ ತುಂಬಾ ಜನ ಫೇಸ್ ಮಾಡ್ತಿರ್ತಾರೆ. ನಿಮ್ ಫ್ರೆಂಡ್ಸ್ ಎಲ್ಲ ಯಾರೆಲ್ಲ ನೀವು ಒಂದು ಈ ತರ ಫೇಸ್ ಮಾಡ್ತಾ ಇದಾರೆ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ನಿಮಗೂ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತೆ ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಚಿಲ್ ಬ್ರೋ ಯೂಟ್ಯೂಬ್ ಚಾನಲ್.